ಈಗ ಥಿಯೇಟರ್ ಮಾಲೀಕರೇ ಬ್ಲಾಕ್ ಟಿಕೆಟ್ ಮಾಡ್ತಾರೆ. ಥಿಯೇಟರ್ ಮಾಲೀಕರೇ ಬ್ಲಾಕ್ ಟಿಕೆಟ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ನಲ್ಲಿ ಅವರೇ ಕುತ್ಕೊಂಡು 400,000 ಪವನ್ ಕಲ್ಯಾಣ್ ಅಭಿಮಾನಿಗಳು, ಚಿರಂಜೀವಿ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅಭಿಮಾನಿಗಳು, ಎಲ್ಲ ದೊಡ್ಡಬಳ್ಳಾಪುರದ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿಗಳು ಒಂದೇ. ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ 50 ವರ್ಷಗಳ ಕಾಲ ಕನ್ನಡ ಚಿತ್ರ ಓಡಿರೋಂಥ ಉದಾಹರಣೆ ಇದೆ. ದಯಮಾಡಿ ಆ ರಾಜ್ಕುಮಾರ್ ಚಿತ್ರಮಂದಿರದ ಮಾಲೀಕರು ತೆಲುಗು ಹಾಕೋದ್ ಬದಲು ಇವಾಗ ವೈಭವಲ್ಲಿ ಹಾಕಿದ್ದಾರೆ, ಅಲ್ಲಿ ತೆಲುಗು ಓಡ್ತಾ ಇದೆ, ಇಲ್ಲಿ ಕನ್ನಡ ಹಾಕ್ಲಿ ಅಂತ ಏನು ಟಿಕೆಟಿನ ರೇಟ್ ಇದೆಯೋ ಅದು ನಾಳೆಯಿಂದ ಮಾಡಬೇಕು. ಕನ್ನಡ ಪರ್ಷನ್ ರಾಜ್ಕುಮಾರ್ ರಿಲೀಸ್ ಆಗಬೇಕು, ಇದು ನಮ್ಮ ಒತ್ತಾಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ ಏನು ಪೆದ್ದಿ ರಿಲೀಸ್ ಆಗ್ತಾ ಇದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆ ಪೆದ್ದಿ ಚಿತ್ರದಲ್ಲಿ ಒಂದು ಅತಿಥಿ ಪಾತ್ರವನ್ನು ಮಾಡಿದ್ದಾರೆ. ಆ ಚಿತ್ರ ಯಶಸ್ವಿ ಆಗಲಿ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ತೆರೆ ಕಂಡು ಕನ್ನಡ ಚಿತ್ರ ಕನ್ನಡದ ಅಭಿಮಾನಿಗಳೆಲ್ಲ ನೋಡೋಣ. ಮತ್ತು ಆಂಧ್ರದಲ್ಲಿ ತೆಲುಗು ಚಿತ್ರ ಏನು ಕೆಲವು ಸೆಂಟ್ರುಗಳಲ್ಲಿ ತೆಲುಗು ಓಡುತ್ತೆ, ಅದು ಓಡಲಿ, ಸಂಭ್ರಮ ಪಡಲಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೇಳಿ ಕೇಳಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ 50 ವರ್ಷಗಳ ಕಾಲ ಕನ್ನಡ ಚಿತ್ರ ಓಡಿರೋಂಥ ಉದಾಹರಣೆ ಇದೆ. ದಯಮಾಡಿ ಆ ರಾಜ್ಕುಮಾರ್ ಚಿತ್ರಮಂದಿರದ ಮಾಲೀಕರು ತೆಲುಗು ಹಾಕೋದ್ ಬದಲು ಇವಾಗ ವೈಭವಲ್ಲಿ ಹಾಕಿದ್ದಾರೆ, ಅಲ್ಲಿ ತೆಲುಗು ಓಡ್ತಾ ಇದೆ, ಇಲ್ಲಿ ಕನ್ನಡ ಹಾಕ್ಲಿ ಅಂತ ಕೇಳ್ಕೊಂತೀವಿ. ಯಾಕೆಂದರೆ ನಾವು ಹೇಳಿ ಕೇಳಿ ಕನ್ನಡದವರು, ಕನ್ನಡದ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಂದರೆ ಇವತ್ತು ದೊಡ್ಡ ಕಟಾವಟ್ಟು ಸ್ಟಾರ್ ಹಾಕಿ ನಾವು ಸಂಭ್ರಮ ಪಡ್ತಾ ಇದ್ವಿ. ಹೇಳಿ ಕೇಳಿ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಸೆಂಟ್ರು 50 ದಿನ 100 ದಿನ ಓಡಿಸಿ ಸಂಭ್ರಮದಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ನ, ವಿಷ್ಣುವರ್ಧನ್ನ ಮತ್ತು ಅಂಬರೀಷ್ ಅವ್ರನ್ನ, ರವಿಚಂದ್ರನ್ನ ಹಲವಾರು ಚಿತ್ರಮಂದಿರದ ಮಾಲೀಕರು ಕರೆಸಿ ಸಂಭ್ರಮ ಪಟ್ಟಿದ್ದಾರೆ. ಹ್ಯಾಟ್ರಿಕ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ಎಲ್ಲರನ್ನು ಮತ್ತು ದರ್ಶನ್ ಏನು ದರ್ಶನ್ ರವ್ರನ್ನು ಸಾರಥಿ ಚಿತ್ರಕ್ಕೆ ದೊಡ್ಡಬಳ್ಳಾಪುರಕ್ಕೆ ಕರೆಸಿ ಸಂಭ್ರಮ ಪಟ್ಟಿದ್ದೀವಿ. ಕನ್ನಡ ಚಿತ್ರಗಳು ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು ಓಡಿದ್ದಾವೆ. ದಯಮಾಡಿ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ ಏನು ಪದ್ಯ ರಿಲೀಸ್ ಆಗಿದೆ, ದಯಮಾಡಿ ಆ ಸಂಭ್ರಮ ನಾವು ನೀವೆಲ್ಲ ಸೇರಿ ಸಂಭ್ರಮ ಪಡೋಣ. ಯಾಕೆಂದರೆ ಅವರು ಬೇರೆ ಇರಲ್ಲ. ಪವನ್ ಕಲ್ಯಾಣ್ ಅಭಿಮಾನಿಗಳು, ಚಿರಂಜೀವಿ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಅಭಿಮಾನಿಗಳು, ಎಲ್ಲ ದೊಡ್ಡಬಳ್ಳಾಪುರದ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿಗಳು ಒಂದೇ. ನಾವೆಲ್ಲ ಸೋದರ ಭಾವನೆ. ದಯಮಾಡಿ ಆ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ತೀವಿ, ನಾವು ಸೇರಿ ಸಂಭ್ರಮ ಪಡೋಣ. ನಾವು ದೊಡ್ಡಬಳ್ಳಾಪುರ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ ಕನ್ನಡ ಹಾಕಲಿ ಮತ್ತು ವೈಭವಲ್ಲಿ ತೆಲುಗು ಹಾಕೊಂಡು, ತೆಲುಗು ನೋಡೋರು ತೆಲುಗು ನೋಡ್ತಾರೆ, ಕನ್ನಡ ನೋಡೋರು ಕನ್ನಡ ನೋಡ್ತಾರೆ. ಇದು ನಮ್ಮ ಉದ್ದೇಶ. ದಯಮಾಡಿ ಇಲ್ಲಿ ಯಾರಿಗೇನು ನಾವೇನು ವಿರೋಧ ಮಾಡ್ತಾ ಇಲ್ಲ. ಚಿತ್ರ ಯಶಸ್ವಿ ಆಗಲಿ. ಶಿವಣ್ಣ ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾಕೆಂದರೆ ಒಂದು ಜೈಲರ್ 2 ಮಾಡಿ ಜೈಲರಲ್ಲಿ ಮಾಡಿರೋದೇ ಇಡೀ ವರ್ಲ್ಡೇನೆ ಶಿವಣ್ಣ ನೋಡ್ತಾ ಇದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಶಿವಣ್ಣ ಹೇಳ್ದಿರೇ ಆಗೋಗ್ಬಿಟ್ಟಿದ್ದಾರೆ. ಈಗ ಇನ್ನೂ ಒಂದು ಗುಮ್ಮಡಿ ನರಸಯ್ಯ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ಮತ್ತು ಅತಿ ಹೆಚ್ಚು ಶಿವಣ್ಣವ್ರ ಅಭಿನಯನ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕಾಣ್ತಾ ಇದ್ದಾರೆ. ನಾವು ಅವರ ಅಭಿಮಾನಿಗಳಾಗಿ ಕನ್ನಡದಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ಮಾಲೀಕರು, ಚಿತ್ರಮಂದಿರದ ಮಾಲೀಕರು ಕನ್ನಡ ಥಿಯೇಟ್ರಲ್ಲಿ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದು ಟಿಕೆಟ್ ಬೆಲೆನೇ ಜಾಸ್ತಿ ಆಗಿದೆ ಅಂದ್ಬಿಟ್ಟು. ಇನ್ನೊಂದು, ದೊಡ್ಡಬಳ್ಳಾಪುರದಲ್ಲಿ ಹಿಂದೆ ಬ್ಲಾಕ್ ಟಿಕೆಟ್ ಮಾರೋರು ಇದ್ರು. ಏನೋ ಒಂದು 5-10 ಟಿಕೆಟ್ ತಗೊಂಡೋಗಿ ಆಚೆ ಕಡೆ ಮಾರ್ಕೊಂತ ಇದ್ರು. ಈಗ ಥಿಯೇಟರ್ ಮಾಲೀಕರೇ ಬ್ಲಾಕ್ ಟಿಕೆಟ್ ಮಾಡ್ತಾರೆ. ಥಿಯೇಟರ್ ಮಾಲೀಕರೇ ಬ್ಲಾಕ್ ಟಿಕೆಟ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ನಲ್ಲಿ ಅವರೇ ಕುತ್ಕೊಂಡು 400,000 ಈ ತರ ಬ್ಲಾಕ್ ಟಿಕೆಟ್ ಅವರೇ ಮಾಡೋವಂಥ ದುರ್ದಯ ಬೇಡ. ಟಿಕೆಟಿನ ಬೆಲೆ ಏನಿದೆಯೋ ಅದು ಮಾಡಲಿ. ಯಾಕೆಂದ್ರೆ ಅಭಿಮಾನಿಗಳು ಒಂದಿನ ನೋಡ್ತಾರೆ, 400 ರೂಪಾಯಿ ಕೊಟ್ಟು ನಾನು ನೋಡ್ತೀನಿ, 1000 ರೂಪಾಯಿ ಕೊಟ್ಟರು ನಾನು ಶಿವಣ್ಣನ ಅಭಿಮಾನಿ ನೋಡ್ತೀನಿ. ನಾಳೆ ಬೆಳಗ್ಗೆಯಿಂದ ಬಂದು ನೋಡ್ಬೇಕಲ್ಲ. ದಯಮಾಡಿ ಟಿಕೆಟಿನ ಬೆಲೆ ಏನಿದೆಯೋ ಅದು ಹಾಕಬೇಕು. ಟ್ಯಾಕ್ಸ್ ಆಫೀಸ್ನವ್ರು ಈ ಕೂಡಲೇ ಬಂದು ಆ ಟ್ಯಾಕ್ಸ್ನ ದಯಮಾಡಿ ಏನು ಹೆಚ್ಚು ತೆರಿಗೆನ ಹಾಕಿ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ದಯಮಾಡಿ ಅದು ತಪ್ಪು, ಈ ಕೂಡಲೇ ನಿಲ್ಲಿಸಬೇಕು. ಏನು ಟಿಕೆಟಿನ ರೇಟ್ ಇದೆಯೋ ಅದು ನಾಳೆಯಿಂದ ಮಾಡಬೇಕು. ಕನ್ನಡ ಪರ್ಷನ್ ರಾಜ್ಕುಮಾರ್ ರಿಲೀಸ್ ಆಗಬೇಕು, ಇದು ನಮ್ಮ ಒತ್ತಾಯ.